ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ನಿಮಗೂ ನಿಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೃದಯಂಗಮ ಮಾತೆನ್ನುವಂತೆ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರಲಿ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆ 122 ಮೊದಲನೇ ವಚನ. ಕೀರ್ತನೆ 122 ಮೊದಲನೇ ವಚನ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ ವಾಕ್ಯವನ್ನು ಗ್ರಹಿಸಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಜ್ಞಾನವನ್ನು ಗ್ರಹಿಕೆಯನ್ನು ಅನುಗ್ರಹಿಸಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಭಕ್ತನು ಸಂತೋಷದಿಂದ ಬರೆದಂಥ ಒಂದು ಸಾಲುಗಳು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಪ್ರೇರೆ, ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ಎಲ್ಲಿಗೆ ಜನರು ನಮ್ಮನ್ನು ಕರೆದಾಗ ನಮಗೆ ಹೋಗುವುದಕ್ಕೆ ಸಂತೋಷವಾಗ್ತದೆ. ಪಿಕ್ನಿಕ್ ಸ್ಪಾಟ್ ಅಥವಾ ಯಾವುದಾದ್ರೂ ಟೂರ್ ಅಥವಾ ಯಾವುದಾದ್ರೂ ಮನರಂಜನೆಯ ವಿಚಾರಗಳು ಅಥವಾ ಯಾವುದಾದ್ರೂ ಭೋಜನಕ್ಕೆ ಅಥವಾ ಪಾರ್ಟಿಗಳಿಗೆ ಅಥವಾ ಯಾವುದಾದ್ರೂ ಪಾಪದ ಕೆಲಸಗಳಿಗೆ ಯಾವುದಕ್ಕೆ ಕರೆದಾಗ ಸಂತೋಷವಾಗ್ತದೆ. ಇಲ್ಲಿ ದೇವರ ವಾಕ್ಯ ನಮಗೆ ಒಂದು ಸಂತೋಷವನ್ನು ಕಲಿಸಿಕೊಡ್ತಾ ಇದೆ. ದಾವೀದನಿಗೆ ಜನರು ಯೆಹೋವನ ಮಂದಿರಕ್ಕೆ ಹೋಗೋಣ ಎಂಬುದಾಗಿ ಕರೆದಾಗಲೇ ಅವನಿಗೆ ಸಂತೋಷವಾಯಿತು. ದೇವರ ಪ್ರಸನ್ನತೆಯನ್ನು ಹುಡುಕಿ ಹೋಗತಕ್ಕ ಒಂದು ಪ್ರಕ್ರಿಯೆಗೆ ಆಹ್ವಾನ ಸಿಕ್ಕಿದಾಗಲೇ ಒಂದು ಮಹತ್ತರವಾದ ಸಂತೋಷ. ದೇವರ ಪ್ರಸನ್ನತೆಗೆ ಹೋಗುವ ಸಂಭ್ರಮ, ಸಂತೋಷ. ದೇವರನ್ನ ಹುಡುಕುವುದಕ್ಕಾಗಿ ದೊರೆತಂತ ಒಂದು ಆಸ್ಪದಕ್ಕೆ ಸಂತೋಷ. ಕರ್ತನ ಸನ್ನಿಧಿಗೆ ಹೋಗಿ ಕರ್ತನ ಪ್ರಸನ್ನತೆ ಅನುಭವಿಸೋದಕ್ಕಾಗಿ ಒಂದು ಸಂತೋಷ. ತಾಯಿ ಮಗುವಿನ ಬಳಿಗೆ ಅಥವಾ ತಾಯಿ ಬಳಿಗೆ ಮಗು ಓಡಿ ಬಂದು ಸಂತೋಷ ಪಡುವ ವಿಧದಲ್ಲಿ ಭಕ್ತನಿಗೆ ದೇವರ ಬಳಿಗೆ ಓಡಿ ಬಂದು ತನ್ನ ಸೃಷ್ಟಿಕರ್ತನ ಬಳಿಗೆ ಓಡಿ ಬಂದು ಸಂತೋಷ ಪಡುವುದಕ್ಕೆ ಆತನ ಹೃದಯದಲ್ಲಿ ಎಷ್ಟೋ ಸಂತೋಷ. ಆತನ ಸನ್ನಿಧಿಗೆ ಹೋಗುವುದಕ್ಕೆ ಕಾರಣಗಳೇನು? ಮೀಕನ ಪ್ರವಾದನೆಯ ಗ್ರಂಥದಲ್ಲಿ ನಾವು ಒಂದು ಸಾಲನ್ನು ಓದಿಕೊಳ್ತೇವೆ. ದೇವರ ಸನ್ನಿಧಿಗೆ ಹೋಗುವುದಕ್ಕೆ ಕಾರಣವೇನು? ಮೀಕನ ಬರೆದ ಪ್ರವಾದನೆ ಪುಸ್ತಕದ 4ನೇ ಅಧ್ಯಾಯದ 1ನೇ ವಚನದ ಒಂದು ಭಾಗ ಹೀಗೆ ಹೇಳ್ತದೆ: ಆಗ ಜನಾಂಗಗಳು ಅದರ ಕಡೆಗೆ ಪ್ರವಾಹಗಳಂತೆ ಬರುವ ಪ್ರವಾಹದೋಪದಲ್ಲಿ ಜನರು ದೇವರ ಆಲಯದ ಕಡೆಗೆ ಬರಲಿಕ್ಕಿದ್ದಾರೆ. ಅದು ಅಂತ್ಯ ದಿನದಲ್ಲಿ ಆಗತಕ್ಕ ಒಂದು ಸಂಗತಿ. ಹೊರಟು ಬಂದ ಬಹುದೇಶಗಳವರು 2ನೇ ವಚನ ಹೀಗೆ ಹೇಳ್ತದೆ: ಬನ್ನಿರಿ, ಯೆಹೋವನ ಪರ್ವತಕ್ಕೆ ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವೆಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ಹಾಗಾದ್ರೆ ದೇವರ ಆಲಯಕ್ಕೆ ಹೋದಕ್ಕೆ ಅದು ದೊಡ್ಡ ಕಾರಣ. ದೇವರು ನಮಗೆ ತನ್ನ ಮಾರ್ಗಗಳ ವಿಷಯದಲ್ಲಿ ಬೋಧನೆ ಮಾಡ್ತಾನೆ. ನಾವು ಆತನ ದಾರಿಯಲ್ಲಿ ನಡೆಯಬೇಕೆನ್ನುವಂತ ಕಟಿಬದ್ಧತೆ ನಮ್ಮೊಳಗೆ. ಕಾರಣ, ಧರ್ಮೋಪದೇಶ ಚಿಯೋನಿನಿಂದಲೇ ಬರಬೇಕಾಗಿದೆ. ಯೆರೂಸಲೇಮಿನಿಂದಲೇ ಯೆಹೋವನ ವಾಕ್ಯ ಹೊರಡುತ್ತದೆ ಎಂಬಂತ ಪ್ರವಾದನೆಯಲ್ಲಿ ಕೊಡಲ್ಪಟ್ಟದೆ. ಹಾಗಾಗಿ ಯೆಹೋವನ ಮಂದಿರಕ್ಕೆ ಹೋಗುವುದಕ್ಕೆ ಒಂದು ದೊಡ್ಡ ಕಾರಣ. ಇದೇ ವಿಧದಲ್ಲಿ ಜಕರ್ಯ ಪುಸ್ತಕದಲ್ಲೂ 8ನೇ ಅಧ್ಯಾಯದ 21ನೇ ವಚನದಲ್ಲಿ ಹಾಗೇ ಬರ್ತದೆ. 8:21 ಜಕರ್ಯ. ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ಯಾವ ಕಾರಣಕ್ಕಾಗಿ ದೇವಾಲಯಕ್ಕೆ? ಅನೇಕ ಕಾರಣಗಳು ಕೊಡಲ್ಪಟ್ಟದೆ. ಒಂದು ಊರಿನವರು ಇನ್ನೊಂದು ಊರಿನ ಬಳಿಗೆ ಹೋಗಿ ಹೇಳ್ತಾರಂತೆ, ಅವರಿಗೆ ಆಹ್ವಾನ ಕೊಡ್ತಾರಂತೆ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ. ಪ್ರೇರ, ಆಲಯಕ್ಕೆ ಹೋದದ್ದು ದೇವರ ಪ್ರಸನ್ನತೆಯನ್ನು ಬೇಡುವುದಕ್ಕಾಗಿ, ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕಾಗಿ. ಆಲಯಕ್ಕೆ ಹೋದದ್ದು ನಮಗಾಗಿ ಹೋರಾಡುವಂತ, ಯುದ್ಧಗಳನ್ನ ಜಯಿಸುವ ಯೆಹೋವನನ್ನು ಆಶ್ರಯಿಸುವುದಕ್ಕಾಗಿ. ಹೋಗೋಣ ಬನ್ನಿರಿ, ನಾವೂ ಹೋಗುತ್ತೇವೆ, ನಾವು ಹೋಗ್ತಿದ್ದೇವೆ, ನೀವು ನಮ್ಮೊಂದಿಗೆ ಬನ್ನಿ ಎಂಬುದಾಗಿ ಕರೆ ಕೊಡುತ್ತಾ ದೇವರ ಆಲಯಕ್ಕೆ ಜನರು ಅಂತ್ಯ ದಿನಗಳಲ್ಲಿ ಹೋಗ್ತಾರೆ ಅನ್ನುವಂಥ ಮಾತು ಬಾರದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಸಂಗತಿಗಳು ನಮಗೂ ಬೇಕು. ಯಾವ ಕಾರಣಕ್ಕಾಗಿ ದೇವರನ್ನ ಹುಡುಕಿ ನಾವು ಆಲಯಕ್ಕೆ ಬಂದಿದ್ದೇವೆ? ದೇವರ ಬಳಿ ಬರುವುದಕ್ಕೆ ಕಾರಣಗಳೇನು? ನಮಗೆ ಈ ವಾಕ್ಯಗಳು ಈ ದಿನ ನಮಗೆ ಅದನ್ನು ಸ್ಪಷ್ಟೀಕರಿಸಿದೆ. ನಮಗೆ ದೇವರ ವಾಕ್ಯ ದೊರಕಲೇಬೇಕು. ನಾವು ಆತನ ಮಾರ್ಗದಲ್ಲಿ ನಡೆಯಲೇಬೇಕು. ಆತನ ಪ್ರಸನ್ನತೆ ನಾವು ಬೇಡಲೇಬೇಕು. ಸೇನಾಧೀಶ್ವರನಾದ ಯೆಹೋವನನ್ನು ಆಶ್ರಯಿಸಲೇಬೇಕು. ಬೇಡಿಕೊಳ್ಳೋಣ, ಮಹಾಕೃಪೆಯ ಪರಲೋಕ ತಂದೆಯೇ, ನಿನ್ನ ಆಲಯಕ್ಕೆ ನಾವು ಬರುವುದಕ್ಕೆ ಕಾರಣ, ನಿನ್ನ ಆಲಯಕ್ಕೆ ಬರುವಂತೆ ಜನರು ಕರೆ ಕೊಟ್ಟಾಗ ನಮ್ಮೊಳಗೆ ಅದೆಷ್ಟೋ ಸಂತೋಷ. ನಾವು ನಿನ್ನ ಆಲಯಕ್ಕೆ ಬರುವುದಕ್ಕೆ ಮುಖ್ಯವಾದ ಕಾರಣ, ನೀನು ನಮಗೆ ಧರ್ಮೋಪದೇಶವನ್ನು ನೀನು ಮಾಡ್ತೀವಿ ಸ್ವಾಮಿ. ನಾವು ನಿನ್ನ ದಾರಿಗಳಲ್ಲಿ ನಡೆಯಬೇಕೆನ್ನುವಂಥ ತೀರ್ಮಾನ ನಮಗೆ ಉಂಟಾಗಿದೆ. ಕರ್ತನೆ, ಅದೇ ವೇಳೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಬೇಡುವುದಕ್ಕಾಗಿ ನಾವು ನಿನ್ನ ಆಲಯಕ್ಕೆ ಬರುತ್ತೇವೆ ಎಂಬಂಥ ಮಾತು ನಮಗೆ ಇದನ್ನು ತೋರಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನನ್ನು ಆಶ್ರಯಿಸುವುದಕ್ಕಾಗಿ ನಿನ್ನ ಆಲಯಕ್ಕೆ ನಾವು ಬರ್ತೇವೆ ಎನ್ನುವಂಥ ಮಾತು ನಮಗೆ ಇದನ್ನು ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ,
ನಾವು ಹೋಗುವುದಲ್ಲದೆ ನಮ್ಮೊಂದಿಗೆ ಅನೇಕರನ್ನು ನಿನ್ನ ಬಳಿಗೆ ಕರೆತರುವುದಕ್ಕಾಗಿಯೂ ನಾವು ಮತ್ತೊಬ್ಬರ ಬಳಿ ಮಾತನಾಡುವಂತೆ, ಮತ್ತೊಬ್ಬ ಇತರರನ್ನ ಉತ್ತೇಜಿಸುವಂತೆ ಈ ವಾಕ್ಯಗಳಲ್ಲಿ ಕಲಿಸಿಕೊಡುವುದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ಸಮೂಹವಾಗಿ ಹೀಗೆ ಇನ್ನೊಂದು ಸಮೂಹಕ್ಕೆ ಕರೆ ಕೊಡುವುದಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಈ ವಾಕ್ಯ ಕೇಳ್ತಂತ ಈ ಪ್ರಿಯರನ್ನು ಹಾಗೆ ಆಶೀರ್ವದಿಸು. ಯಾರ್ಯಾರು ನಿನ್ನ ಆಲಕ್ಕೆ ಹೋಗದೆ ಹುಡುಕದೆ ಇದ್ದಾರೋ ಅವರೊಳಗೆ ದಿನ ನೂತನ ಮನಸ್ಸನ್ನು ಕೊಟ್ಟು ನಿನ್ನ ಪ್ರಸನ್ನತೆಯನ್ನು ಹುಡುಕುವುದಕ್ಕಾಗಿ ಆಲಕ್ಕೆ ಹೋಗುವಂತ ಒಂದು ಸಂತೋಷದ ಹೃದಯವನ್ನ, ಲವಲವಿಕೆಯನ್ನ ಪವಿತ್ರಾತ್ಮನಲ್ಲಿ ಇವರಿಗೆ ಅನುಗ್ರಹಿಸು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.